ನಮಸ್ಕಾರ. ಶನಿ ಗ್ರಹದ ವಾಹನ ಬಂದು ಕಾಗೆ ಆಗುತ್ತೆ. ಶನಿಯ ವಾಹನ ಬಂದು ಕಾಗೆ. ನೋಡಿ, ಕಾಗೆನ ಕಾಲಜ್ಞಾನಿ ಅಂತ ಕರೀತಾರೆ. ಯಾಕೆ ಕರೀತಾರೆ? ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ನೋಡ್ರಿ, ಬ್ರಾಹ್ಮಿ ಮುಹೂರ್ತದಲ್ಲಿ, ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳುವ ಏಕೈಕ ಪಕ್ಷಿ ಕಾಗೆ. ಈ ಬ್ರಹ್ಮ ಮುಹೂರ್ತದಲ್ಲಿ, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದುಬಿಟ್ಟು ಸ್ನಾನ ಮಾಡುವ ಏಕೈಕ ಪಕ್ಷಿ ಅದು ಕಾಗೆ. ನೋಡಿ ಎಷ್ಟು ಇದೆ ಕಾಗೆ ತಾಕತ್ತು. ಮತ್ತು ಸೂರ್ಯಾಸ್ತದ ನಂತರ ಯಾವುದೇ ಕಾರಣಕ್ಕೂ, ಯಾವುದೇ ಸಂದರ್ಭದಲ್ಲೂ ಆಹಾರವನ್ನು ಮುಟ್ಟದ ಏಕೈಕ ಪಕ್ಷಿ ಕಾಗೆ. ನೋಡಿ, ಸಾಯಂಕಾಲ ಆದ ತಕ್ಷಣ, ಸೂರ್ಯಾಸ್ತ ಆದ ನಂತರ ಯಾವುದೇ ಕಾರಣಕ್ಕೂ ಆಹಾರನ ತಿನ್ನಲ್ಲ ಈ ಒಂದು ಏಕೈಕ ಪಕ್ಷಿ ಕಾಗೆ. ಮತ್ತು ಈ ಸೂರ್ಯಗ್ರಹಣ ಮುಂಚೆ, ಸೂರ್ಯಗ್ರಹಣ ನಡೆಯುವ ಮುನ್ನ, ಸೂರ್ಯಗ್ರಹಣ ಆದ ನಂತರ ಸ್ನಾನ ಮಾಡುವ ಏಕೈಕ ಪಕ್ಷಿ ಕಾಗೆ. ನೋಡಿ, ಮತ್ತು ಗ್ರಹಣ ಆದ ನಂತರ ಕಾಗೆಗಳು ತನ್ನ ಗೂಡನ್ನು ಸ್ವಚ್ಛಗೊಳಿಸ್ತವೆ. ನೋಡಿ, ಇವೆಲ್ಲ ಎಷ್ಟು ಕಾಗೆ ರಹಸ್ಯ ತಿಳ್ಕಂತ ಹೋದರೆ ಎಷ್ಟು ಖುಷಿ ಆಗ್ತಾ ಹೋಗುತ್ತೆ. ಇದನ್ನು ನಾವು ನೀವು ನೋಡೋಕ್ಕೆ ಸಾಧ್ಯನೇ ಇಲ್ಲ, ಇವೆಲ್ಲ ಸಂಗತಿಗಳನ್ನ. ಅದಕ್ಕೆ ಕಾಗೆನ ಕಾಲಜ್ಞಾನಿ ಅಂತ ಕರೀತಾರೆ. ಶನಿಯ ವಾಹನ ಬಂದು ಕಾಗೆ. ಕಾಗೆ ಇಂಡಿಕೇಶನ್ಸ್ ಕೊಡುತ್ತೆ, ಜೀವನದಲ್ಲಿ ಯಾರೂ ಶಾಶ್ವತ ಅಲ್ಲ, ಯಾವುದೂ ಶಾಶ್ವತ ಅಲ್ಲ ಅಂತ ಹೇಳುವ ಏಕೈಕ ಪಕ್ಷಿ ಅದು ಕಾಗೆ. ನೋಡಿ, ಕಾಗೆ ದುಡ್ಡಿನ ಸೂಚನೆ ಕೊಡ್ತಾ ಹೋಗುತ್ತೆ. ಹೇಗೆ ಗೊತ್ತಾ? ಇವಾಗ ನಿಮ್ಮ ಹತ್ರ ಯಾರಾದರೂ ದುಡ್ಡು ಇಸ್ಕೊಂಡು ಹೋಗ್ಬಿಟ್ಟಿರ್ತಾರೆ ಅಂದ್ಕೊಳ್ಳಿ. ಒಂದು 50,000ನೋ, 1 ಲಕ್ಷನೋ, 2 ಲಕ್ಷನೋ, 3 ಲಕ್ಷನೋ, 5 ಲಕ್ಷನೋ, 10 ಲಕ್ಷನೋ, 20 ಲಕ್ಷನೋ ನಿಮ್ಮ ಹತ್ರ ಇಸ್ಕೊಂಡು ಹೋಗ್ಬಿಟ್ಟಿರ್ತಾರೆ ದುಡ್ಡು. ಅವರು ನಿಮಗೆ ಎಷ್ಟು ನೀವು ಅವ್ರಿಗೆ ಕೇಳಿದರೂ ಅವರು ನಿಮಗೆ ರಿಟರ್ನ್ಸ್ ವಾಪಸ್ ಕೊಡ್ತಾ ಇರಲ್ಲ. ಇವಾಗ ನೀವೆಲ್ಲೋ ಗೌರ್ನಮೆಂಟ್ ಜಾಬ್ ಕೊಡಿಸ್ತೀನಿ ಅಂತಂದ್ಬಿಟ್ಟು ದುಡ್ಡು ಇಸ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಈ ಕಡೆ ಗೌರ್ಮೆಂಟ್ ಜಾಬೂ ಇಲ್ಲ, ಈ ಕಡೆ ಉದ್ಯೋಗನೂ ಇಲ್ಲ. ನೀವು ನ್ಯಾಯದಿಂದ ಇದ್ದು, ಧರ್ಮದಿಂದ ಇದ್ದು, ನೀವು ದುಡಿದಂಥ ದುಡ್ಡು ನಿಮ್ಮ ಹತ್ರ ಯಾರಾದರೂ ಇಸ್ಕೊಂಡು, ಸಾಲ ಅಂತ ಕೊಡ್ತೀನಿ ಅಂತ ಇಸ್ಕೊಂಡು ಮೋಸ ಮಾಡಿದರೆ ಈ ಒಂದು ಪರಿಹಾರ ಮಾಡ್ಕೊಳ್ಳಿ. ಏನಪ್ಪ ಅಂತಂದರೆ, ಈ ನಾನ್ ವೆಜ್ ತಿನ್ನುವವರು ಮೊಟ್ಟೆ ಮೇಲೆ, ಹಸಿ ಮೊಟ್ಟೆ ಮೇಲೆ ಪರ್ಮನೆಂಟ್ ಕಪ್ಪು ಮಾರ್ಕರ್ ಪೆನ್ನಿಂದ ಹೆಸರು ಬರಿಬೇಕು. ಅವ್ರ ಹೆಸರು ಬರೆದು ಬಿಟ್ಟು ಶನಿವಾರದ ದಿನ ಪಶ್ಚಿಮಾಭಿಮುಖವಾಗಿ ನಿಂತ್ಕೊಂಡು ಕೈನಲ್ಲಿ ಒಂದು 8 ಮೊಟ್ಟೆಗಳು ಇಟ್ಕೊಂಡು ಶನಿ ಭಗವಾನರ ವಾಹನ ಕಾಗೆಗೆ ಪ್ರಾರ್ಥನೆ ಮಾಡ್ತಾ, ನಾನು ನ್ಯಾಯ ಧರ್ಮ ಮಾರ್ಗದಿಂದ ದುಡಿದಂಥ ದುಡ್ಡು ನನಗೆ ಇಸ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಇವರು ನನಗೆ ವಾಪಸ್ ಕೊಡಬೇಕು ಅಂತಂದ್ಬಿಟ್ಟು ಆ 8 ಮೊಟ್ಟೆಗಳ ಮೇಲೆ ಕಪ್ಪು ಮಾರ್ಕರ್ ಪೆನ್ನಲ್ಲಿ ಬರೆದುಬಿಟ್ಟು ನಿರ್ಜನ ಪ್ರದೇಶದಲ್ಲಿ ಇಡಬೇಕು. ಸ್ಮಶಾನದ ಹತ್ರ, ನಿರ್ಜನ ಪ್ರದೇಶದ ಹತ್ರ ಇಡಬೇಕು. ಆ ಮೊಟ್ಟೆನ ಕಾಗೆನೇ ಬಂದು ತಿನ್ನಬೇಕು. ಆವಾಗ ನಿಮ್ಮ ದುಡ್ಡು ರಿಟರ್ನ್ಸ್ ಬರುತ್ತೆ. ಈಗ ನಾವು ನಾನ್ ವೆಜ್ ತಿನ್ನಲ್ಲ, ವೆಜ್ಜು ಅನ್ನುವವರು ನೀರು ಮತ್ತು ಅನ್ನ ಒಂದು ಬೌಲಲ್ಲಿ ಇಟ್ಟುಬಿಟ್ಟು ಪಶ್ಚಿಮಾಭಿಮುಖವಾಗಿ ನಿಂತ್ಕೊಂಡು ಶನಿ ಭಗವಾನರ ವಾಹನ ಕಾಗೆಗೆ ಪ್ರಾರ್ಥನೆ ಮಾಡ್ಕೊಬೇಕು. ಇದನ್ನು ಪ್ರತಿ ಶನಿವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಇಡ್ತಾ ಬರಬೇಕು. ರಿಟರ್ನು ನಿಮಗೆ ಖಂಡಿತವಾಗ್ಲೂ ರಿಟರ್ನ್ಸ್ ಬಂದೇ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.